ಶ್ರೀಕೃಷ್ಣಾವತಾರದ ಕೊನೆಯ ದಿನಗಳು. ಎಲ್ಲರೂ ಕೂಡ ಮಹಾಭಾರತವನ್ನು ಓದಿದ್ದೀರಾ? ಮಹಾಭಾರತ ಯುದ್ಧವು ಮುಗಿದು ಪಾಂಡವರು ವಿಜಯಶಾಲಿಯಾಗುತ್ತಾರೆ ಎನ್ನುವ ತನಕ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ತದನಂತರ ಏನಾಗಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವುದಕ್ಕೆ ಸಾಧ್ಯವಿಲ್ಲ. ಪುಸ್ತಕವನ್ನು ಓದುವ ಅಭ್ಯಾಸವನ್ನು ನಾವು ಬೆಳೆಸಿದ್ದಲ್ಲಿ ಮಾತ್ರ ಇಂಥ ಘಟನೆಗಳು ಕೂಡ ನಮಗೆ ಗೊತ್ತಾಗಿರುತ್ತವೆ. ಶ್ರೀಕೃಷ್ಣನ ಕೊನೆಯ ದಿನಗಳು ಎನ್ನುವಂತಹ ಒಂದು ಪುಸ್ತಕವನ್ನು ನಾನು ಓದಿದ್ದೇನೆ. ಅದೇ ಘಟನಾವಳಿಯನ್ನು ನಿಮ್ಮ ಮುಂದೆ ಈ ರೀತಿಯಾಗಿ ಹಂಚಿಕೊಳ್ಳುತ್ತಾ ಇದ್ದೇನೆ. ಮಹಾಭಾರತದ ಅಂತಿಮ ಯುದ್ಧವು ಮುಗಿದಿತ್ತು. ವಿಜಯಲಕ್ಷ್ಮಿ ಪಾಂಡವರನ್ನು ವರಿಸಿತ್ತು. ಈ ಎಲ್ಲ ಪಾಂಡವರನ್ನು ಕರೆದುಕೊಂಡು ಶ್ರೀಕೃಷ್ಣನು ಹಸ್ತಿನಾವತಿಗೆ ಬರುತ್ತಾನೆ. ಹಾಗೂ ಧೃತರಾಷ್ಟ್ರನ ಬಳಿ ಬಂದು ಎಲ್ಲರಿಗೂ ನಮಸ್ಕರಿಸಲು ಹೇಳುತ್ತಾನೆ. ಯುಧಿಷ್ಠಿರನು ಮೊದಲು ಬಂದು ಧೃತರಾಷ್ಟ್ರನಿಗೆ ನಮಸ್ಕಾರವನ್ನು ಮಾಡುತ್ತಾನೆ. ತದನಂತರ ನಮಸ್ಕರಿಸಲು ಬಂದ ಭೀಮನನ್ನು ಶ್ರೀಕೃಷ್ಣನು ತನ್ನ ಕೈ ಸನ್ನೆಯಿಂದಲೇ ನಿಲ್ಲಲು ಹೇಳುತ್ತಾನೆ. ತದನಂತರ ಅರ್ಜುನನು, ನಕುಲನು ಹಾಗೂ ಸಹದೇವನು ಕೂಡ ಬಂದು ಧೃತರಾಷ್ಟ್ರನಿಗೆ ನಮಸ್ಕರಿಸುತ್ತಾರೆ. ಆಗ ಧೃತರಾಷ್ಟ್ರನು ಕೇಳುತ್ತಾನೆ, ಹೇ ಶ್ರೀಕೃಷ್ಣ, ನನ್ನನ್ನು ಕಾಣಲು ಅತ್ಯಂತ ಪ್ರಿಯನಾದಂತಹ ಭೀಮನು ಬರಲಿಲ್ಲವೇ? ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಅಯ್ಯ ಧೃತರಾಷ್ಟ್ರ, ಭೀಮನು ಕೂಡ ಬಂದಿದ್ದಾನೆ ಎಂದು ಹೇಳುತ್ತಾನೆ. ಹಾಗೂ ಬಲಿಯೇ ಇದ್ದಂತಹ ಭೀಮನ ಲೋಹದ ಪ್ರತಿಮೆ, ಆ ಪ್ರತಿಮೆಯನ್ನು ದುರ್ಯೋಧನನು ಮಲ್ಲಯುದ್ಧದ ಅಭ್ಯಾಸಕ್ಕಾಗಿ ತಯಾರು ಮಾಡಿಟ್ಟುಕೊಂಡಿದ್ದ ಆ ಪ್ರತಿಮೆಯನ್ನು ಧೃತರಾಷ್ಟ್ರನ ಎದುರಿಡುತ್ತಾನೆ. ತನ್ನ 100 ಜನ ಮಕ್ಕಳಲ್ಲಿ 60ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಕೊಂದಂತಹ ಭೀಮನ ಮೇಲೆ ಈತನಿಗೆ ಕೋಪವಿತ್ತು. ಅದೇ ಕೋಪದಿಂದ ತಪ್ತನಾಗಿದ್ದಂತಹ ಧೃತರಾಷ್ಟ್ರನು ಆ ಭೀಮನ ಪ್ರತಿಮೆಯನ್ನೇ ಗಟ್ಟಿಯಾಗಿ ಆಲಿಂಗಿಸುತ್ತಾನೆ. ಈತನ ಆಲಿಂಗನದ ಶಕ್ತಿಯಿಂದಾಗಿ ಆ ಲೋಹದ ಪ್ರತಿಮೆ ಕೂಡ ಒಡೆದು ಪುಡಿ ಪುಡಿಯಾಗಿ ಕೆಳಗೆ ಬೀಳುತ್ತದೆ. ತನ್ನಿಂದಾದಂತಹ ಅಚಾತುರ್ಯದಿಂದ ಆ ಧೃತರಾಷ್ಟ್ರನು ಬೇಸರಗೊಳ್ಳುತ್ತಾನೆ. ಹೇ ಶ್ರೀಕೃಷ್ಣ, ನನ್ನಿಂದ ಏನು ಅಚಾತುರ್ಯವಾಯಿತು ಎಂದು ಬೇಸರಿಸುತ್ತಾನೆ. ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಯಾ ಧೃತರಾಷ್ಟ್ರರೇ, ನಿಮ್ಮಿಂದ ಈ ಅಚಾತುರ್ಯವಾಗುವುದು ಸಹಜ ಸ್ವಾಭಾವಿಕವಾಗಿತ್ತು. ಭೀಮನ ಮೇಲೆ ನಿಮ್ಮ ಕೋಪ ಎಷ್ಟಿತ್ತು ಎನ್ನುವುದರ ಪರಿಕಲ್ಪನೆ ನನ್ನಲ್ಲಿತ್ತು. ಆದ್ದರಿಂದ ಆ ಭೀಮನನ್ನು ನಿಮ್ಮ ಬಳಿಗೆ ಬರಲು ಬಿಡಲಿಲ್ಲ. ಭೀಮನ ಬದಲಾಗಿ ದುರ್ಯೋಧನನು ಮಲ್ಲಯುದ್ಧಕ್ಕಾಗಿ ಉಪಯೋಗಿಸುತ್ತಾ ಇದ್ದಂತಹ ಲೋಹದ ಪ್ರತಿಮೆಯನ್ನೇ ನಿಮ್ಮೆದುರು ನಾನು ತಂದಿದ್ದೆ. ನಿಮ್ಮ ಕೋಪದ ಪರಿಣಾಮವಾಗಿ ಆ ಲೋಹದ ಪ್ರತಿಮೆ ಕೂಡ ನುಜ್ಜು ನುಜ್ಜಾಗಿ ಬಿದ್ದಿದೆ. ಈಗ ಸಾಕ್ಷಾತ್ ಭೀಮನೇ ನಿಮ್ಮೆದುರು ಬರುತ್ತಿದ್ದಾನೆ, ಆತನನ್ನು ಆಶೀರ್ವದಿಸಿ ಎಂದು ಹೇಳಿ ಧೃತರಾಷ್ಟ್ರನ ಬಳಿಗೆ ಕಳುಹಿಸುತ್ತಾನೆ. ಆಗ ಭೀಮನು ಬಂದು ಧೃತರಾಷ್ಟ್ರನಿಗೆ ನಮಸ್ಕರಿಸುತ್ತಾನೆ. ತದನಂತರ ಆ ಎಲ್ಲ ಪಾಂಡವರು ಅಲ್ಲಿ ಹತ್ತಿರ ಇದ್ದಂತಹ ಗಾಂಧಾರಿಯನ್ನು ಕೂಡ ನಮಸ್ಕರಿಸುತ್ತಾರೆ. ಕೊನೆಗೆ ಶ್ರೀಕೃಷ್ಣನು ಕೂಡ ಹೋಗಿ ಧೃತರಾಷ್ಟ್ರನನ್ನು ಹಾಗೂ ಗಾಂಧಾರಿಯನ್ನು ನಮಸ್ಕರಿಸುತ್ತಾನೆ. ತಮ್ಮ 100 ಜನರನ್ನು ಕಳೆದುಕೊಂಡಂತಹ ದುಃಖ ತಪ್ತ ಆ ತಾಯಿ ಹೃದಯ ಅತ್ಯಂತ ಬೇಸರದಿಂದಿರುತ್ತದೆ. ಗಾಂಧಾರಿ ಈ ಶ್ರೀಕೃಷ್ಣನನ್ನು ಶಪಿಸುತ್ತಾಳೆ. ಹೇ ಶ್ರೀಕೃಷ್ಣ, ನನ್ನ 100 ಜನ ಮಕ್ಕಳ ಸಾವಿಗೆ ನೀನು ಕಾರಣನಾದಿಯಲ್ಲವೇ? ನಿನ್ನಿಂದ ಮಾತ್ರ ಈ ಯುದ್ಧವನ್ನು ನಿಲ್ಲಿಸುವ ಶಕ್ತಿ ಸಾಮರ್ಥ್ಯ ಇತ್ತು. ಆದರೂ ಕೂಡ ನೀನು ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಯಾವ ರೀತಿ ನಮ್ಮ ಕುರುಕುಲದ ಮಕ್ಕಳು ಹೊಡೆದಾಡಿ ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರೋ, ಅದೇ ರೀತಿ ನಿಮ್ಮ ಯದುಕುಲ ಕೂಡ ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋಗಲಿ, ನಿಮ್ಮ ಯದುವಂಶವೇ ನಿರ್ವಂಶವಾಗಲಿ ಎನ್ನುವಂತಹ ಶಾಪವನ್ನು ಕೂಡ ಈ ಗಾಂಧಾರಿಯು ಶ್ರೀಕೃಷ್ಣನಿಗೆ ಕೊಡುತ್ತಾಳೆ. ಆಕೆಯ ಹೃದಯ ವೇದನೆಯನ್ನು ಅರಿತಂತಹ ಶ್ರೀಕೃಷ್ಣನು ಈ ಶಾಪವನ್ನು ಒಪ್ಪಿಕೊಳ್ಳುತ್ತಾನೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವುದು ಕೂಡ ಈ ಶ್ರೀಕೃಷ್ಣನ ಧೋರಣೆಯಾಗಿತ್ತು.
ತದನಂತರ ಪಾಂಡವರ ರಾಜ್ಯಭಾರ ಪ್ರಾರಂಭವಾಗುತ್ತದೆ. ಇತ್ತ ದ್ವಾರಕೆಗೆ ತೆರಳಿದ ಶ್ರೀಕೃಷ್ಣನು ಕೂಡ ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರ ಮಾಡುತ್ತಾ ಇರುತ್ತಾನೆ. ಹಲವಾರು ವರ್ಷಗಳ ನಂತರ ಗಾಂಧಾರಿಯ ಶಾಪ ಈ ಯದುಕುಲಕ್ಕೆ ತಟ್ಟಲು ಪ್ರಾರಂಭವಾಗುತ್ತದೆ. ಎಲ್ಲ ಯದುಕುಲ ವೀರರು ಕೂಡ ಅಸತ್ಯದ ಅಧರ್ಮದ ಆಚರಣೆಯನ್ನೇ ಮಾಡಲು ಪ್ರಾರಂಭ ಮಾಡುತ್ತಾರೆ. ಅಸಭ್ಯ ವರ್ತನೆಗಳು, ಸ್ತ್ರೀ ಲೋಲುಪತೆ, ಹಾಗೆ ಕುಡಿತದ ಚಟ ಎಲ್ಲ ಯದುಕುಲ ವೀರರಿಗೂ ಕೂಡ ತಟ್ಟುತ್ತದೆ. ಹೀಗಿರುವಾಗ ಒಂದು ದಿನ ಅವರ ರಾಜ್ಯಕ್ಕೆ ಬಂದಂತ ದೂರ್ವಾಸ ಮುನಿಗಳ ಅಪಮಾನವನ್ನು ಮಾಡುತ್ತಾರೆ. ಈ ಯದುಕುಲ ದುಷ್ಟ ಜನರೆಲ್ಲ ಸೇರಿಕೊಂಡು ತಮ್ಮ ಅಸಭ್ಯ ವರ್ತನೆಯನ್ನು ಈ ದೂರ್ವಾಸ ಮುನಿಗಳಲ್ಲಿ ಕೂಡ ಹಂಚಿಕೊಳ್ಳುತ್ತಾರೆ. ಅವರೆಲ್ಲರೂ ಸೇರಿ ಶ್ರೀಕೃಷ್ಣನ ಮಕ್ಕಳಲ್ಲಿ ಒಬ್ಬನಾದಂತಹ ಸಾಂಬನಿಗೆ ಒಂದು ಬಸುರಿ ಹೆಂಗಸಿನ ವೇಷವನ್ನು ಧರಿಸಿ ಆ ದೂರ್ವಾಸ ಮುನಿಗಳ ಬಳಿ ಬರುತ್ತಾರೆ. ಹಾಗೂ ಈ ಹೆಂಗಸು ಯಾವ ಮಗವನ್ನು ಹೆರುತ್ತಾಳೆ ಹೇಳಿ ಮುನಿಗಳೇ ಎಂದು ಆತನನ್ನು ಕೇಳುತ್ತಾರೆ. ಆಗ ದೂರ್ವಾಸ ಮುನಿಗಳಿಗೆ ಸತ್ಯಾಂಶ ಗೊತ್ತಾಗುತ್ತದೆ. ಅವರಾದರೂ ಅತ್ಯಂತ ಕೋಪಿಷ್ಠರು. ಅವರು ಕೋಪದಿಂದ ಇವರಿಗೂ ಶಾಪವನ್ನು ಕೊಡುತ್ತಾರೆ. ಹೇ ದುಷ್ಟ ಯದುಕುಲ ವಂಶಜರೇ, ನಿಮ್ಮ ಉದ್ಧಟತನ ಮಿತಿಮೀರಿ ಹೋಗಿದೆ. ಈಕೆ ಹೆಂಗಸೋ ಅಥವಾ ಈತ ಗಂಡಸೋ ಎನ್ನುವುದು ನನಗೆ ಗೊತ್ತೇ ಇದೆ. ಆದರೂ ನಾನು ಒಂದು ಹೇಳುತ್ತೇನೆ, ನೀವು ಕೇಳಿದಂತಹ ಭವಿಷ್ಯ ಸತ್ಯವೇ ಆಗಲಿದೆ. ಈತನು ಮುಂಬರುವ ದಿನಗಳಲ್ಲಿ ಒಂದು ಒನಕೆಯನ್ನು ಹೆರುತ್ತಾನೆ. ಅದೇ ಒನಕೆಯಿಂದ ನೀವೆಲ್ಲರೂ ಯದುಕುಲರು ಪರಸ್ಪರ ಹೊಡೆದಾಡಿ ಸತ್ತು ಹೋಗುತ್ತೀರಾ. ಹಾಗೂ ನಿಮ್ಮ ಯದುವಂಶವೇ ನಾಶವಾಗಲಿದೆ ಎಂದು ಶಾಪವನ್ನು ಕೊಡುತ್ತಾರೆ. ಈ ದೂರ್ವಾಸ ಮುನಿಗಳ ಶಾಪದಿಂದ ಈ ಯದುಕುಲರು ಎಲ್ಲರೂ ಕೂಡ ಭಯಭೀತರಾಗಿ ಹೋಗುತ್ತಾರೆ. ಕೆಲವು ಸಮಯಗಳಲ್ಲಿ ಈತನು ಒಂದು ಒನಕೆಯನ್ನೇ ಹೆತ್ತು ಬಿಡುತ್ತಾನೆ. ಅದರಿಂದ ಮತ್ತೂ ಹೆದರಿ ಹೋದಂತಹ ಈ ಯದುವೀರರು ಆ ಒನಕೆಯನ್ನೇ ಗುದ್ದಿ ಪುಡಿ ಮಾಡಿ ಆ ಪುಡಿಯನ್ನು ನದಿ ತೀರದಲ್ಲಿ ಹರಿದು ಬಿಡುತ್ತಾರೆ. ನದಿಯ ನೀರಿನಿಂದ ಆ ಪುಡಿಯೆಲ್ಲವೂ ನದಿಯ ಸುತ್ತಲೂ ಹೋಗಿ ಸೇರಿಕೊಳ್ಳುತ್ತದೆ. ಆ ನದಿಯ ಬದಿಯಲ್ಲಿ ಅದೆಲ್ಲ ಒಂದು ಜೊಂಡು ಹುಲ್ಲಾಗಿ ಬೆಳೆದು ದೊಡ್ಡ ದೊಡ್ಡ ಹುಲ್ಲುಗಳಾಗಿ ಮಾರ್ಪಾಡಾಗುತ್ತವೆ. ಇತ್ತ ಯದುಕುಲದ ನಾಶವಾಗುವ ಸಮಯವೂ ಕೂಡ ಹತ್ತಿರ ಬಂದಿರುತ್ತದೆ. ಗಾಂಧಾರಿಯ ಶಾಪ ಹಾಗೂ ದೂರ್ವಾಸ ಮುನಿಗಳ ಶಾಪ ಈ ಯದುಕುಲಕ್ಕೆ ತಟ್ಟಿ ಹೋಗಿರುತ್ತದೆ. ಈ ಯದುಕುಲರ ಅತ್ಯಾಚಾರ ಅನಾಚಾರದ ಮಿತಿ ಮೀರಿ ಹೋಗಿದಂತಹ ಪರಿಸ್ಥಿತಿಯನ್ನು ಕಂಡು ಶ್ರೀಕೃಷ್ಣನಿಗೂ ಬೇಸರವಾಗಿ ಹೋಗುತ್ತದೆ. ಅವರೆಲ್ಲರನ್ನೂ ಕರೆದುಕೊಂಡು ಹೋಗಿ ಸಮುದ್ರದ ತೀರದಲ್ಲಿ ಶ್ರೀಕೃಷ್ಣನು ಪರಸ್ಪರ ಯುದ್ಧ ಮಾಡುವುದಕ್ಕೆ ಪ್ರೇರೇಪಿಸುತ್ತಾನೆ. ಕುಡಿತದ ಅಮಲಿನಿಂದ ಪಾನಮತ್ತರಾದಂತಹ ಆ ಯಾದವರು ಎಲ್ಲರೂ ಕೂಡ ಪರಸ್ಪರ ಹೊಡೆದಾಡಲು ಪ್ರಾರಂಭ ಮಾಡಿದರು. ಹೊಡೆದಾಡಲು ಆಯುಧವೇ ಇಲ್ಲ ಎನ್ನುವ ಪರಿಸ್ಥಿತಿ ಬಂದಾಗ ಆ ಒನಕೆಯ ಹುಡಿಯಿಂದ ಉತ್ಪನ್ನವಾದಂತಹ ಆ ಜೊಂಡು ಹುಲ್ಲುಗಳನ್ನೇ ಆಯುಧವನ್ನಾಗಿ ಸ್ವೀಕರಿಸಿ ಪರಸ್ಪರ ಹೊಡೆದಾಡಿ ಸತ್ತೇ ಹೋದರು. ಅಳಿದುಳಿದ ಎಲ್ಲ ಯಾದವರನ್ನು ಕೂಡ ಈ ಶ್ರೀಕೃಷ್ಣನೇ ಸ್ವತಃ ಆ ಜೊಂಡು ಹುಲ್ಲನ್ನೇ ಆಯುಧವನ್ನಾಗಿ ಸ್ವೀಕರಿಸಿ ಎಲ್ಲರನ್ನೂ ಕೊನೆಗಾಣಿಸಿದನು. ಸತ್ತಂತಹ ಎಲ್ಲ ಯಾದವರಿಗೂ ಕೂಡ ಅಗ್ನಿಸ್ಪರ್ಶೆಯನ್ನು ಕೂಡ ಮಾಡಿದನು. ತನ್ನ ಅವತಾರದ ಸಮಾಪ್ತಿಯ ಸಮಯ ಸನಿಹಕ್ಕೆ ಬಂದಿದೆ ಎಂದುವುದು ಈತನಿಗೆ ಗೊತ್ತಾಗಿತ್ತು. ಆ ಸಮಯವನ್ನೇ ಪ್ರತೀಕ್ಷಿಸುತ್ತಾ ಈ ಶ್ರೀಕೃಷ್ಣನು ಒಂದು ವೃಕ್ಷದ ಕೆಳಗೆ ಕಾಲ ಮೇಲೆ ಕಾಲನ್ನು ಹಾಕಿ ಕುಳಿತುಕೊಂಡನು. ಅಲ್ಲಾಡುತ್ತಾ ಇರುವಂತಹ ಕಾಲನ್ನು ಗಮನಿಸಿದ ಒಬ್ಬ ಬೇಡನು ಇಲ್ಲಿ ಒಂದು ಹಕ್ಕಿ ಇದೆ ಎನ್ನುವುದನ್ನು ಗ್ರಹಿಸಿ ಆ ಶ್ರೀಕೃಷ್ಣನ ಬಲಗಾಲಿನ ಹೆಬ್ಬೆರಳಿಗೆ ಬಾಣವನ್ನು ಹೂಡುತ್ತಾನೆ. ಯಾವಾಗ ಆ ಬಾಣ ಶ್ರೀಕೃಷ್ಣನ ಕಾಲಿನ ಹೆಬ್ಬೆರಳಿಗೆ ತಾಗುತ್ತದೋ ಆಗಲೇ ಒಂದು ದಿವ್ಯ ಚೈತನ್ಯ ಶ್ರೀಕೃಷ್ಣನ ಶರೀರದಿಂದ ಹೊರಟು ಅಂತರಿಕ್ಷವನ್ನು ಸೇರಿತು.